ಈ ಮೂಲಕ ಸೋಗಿ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಹಾಗೂ ಸೋಗಿ ಗ್ರಾಮದ ಸಕಲ ದೈವದವರು, ಸೋಗಿ ಗ್ರಾಮದ ಸಕಲ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮಾತೆ ಸೋಗಿ ರೇಣುಕಾ ಯಲ್ಲಮ್ಮನ ದೇವಸ್ಥಾನದ ಪುನರ್ ನಿರ್ಮಾಣದ ಕಾರ್ಯ ಪ್ರಾರಂಭವಾಗಿದ್ದು, ಸಂಪೂರ್ಣ ಶಿಲೆಯಲ್ಲಿ ನಿರ್ಮಾಣ ಮಾಡುವ ದೇವಾಲಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ನೆರವು ಬೇಕಾಗಿರುತ್ತದೆ. ಕಾರಣ, ಗ್ರಾಮದ ಸಕಲ ಸದ್ಭಕ್ತರು ತಮ್ಮ ಭಕ್ತಿಪೂರ್ವಕ ದೇಣಿಗೆಯನ್ನು ಹೆಚ್ಚಿನ ರೀತಿಯಲ್ಲಿ ಮತ್ತು ಕಂತುಗಳ ರೂಪದಲ್ಲಿ ಕೂಡ ಶ್ರೀ ಮಾತೆಗೆ ಸಲ್ಲಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಲು ಪ್ರಾರ್ಥನೆ. ದೇಣಿಗೆಯನ್ನು ತೇರಿನ ಹತ್ತಿರ ಇರುವ ಸೋಗಿ ಗ್ರಾಮದ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಕಚೇರಿಯಲ್ಲಿ ಅಥವಾ ಮಂಗಳವಾರ ಮತ್ತು ಶುಕ್ರವಾರ ಶ್ರೀ ಯಲ್ಲಮ್ಮನ ದೇವಸ್ಥಾನದಲ್ಲಿ ಟ್ರಸ್ಟಿನ ಸದಸ್ಯರಿಗೆ ದೇಣಿಗೆಯನ್ನು ಸಲ್ಲಿಸಿ ಸದ್ಭಕ್ತರು ರಸೀದಿಯನ್ನು ಪಡೆಯತಕ್ಕದ್ದು. ಹಾಗೆಯೇ QR ಕೋಡ್ ಬಳಸಿ ಗ್ರಾಮೀಣ ಬ್ಯಾಂಕ್ ಖಾತೆಯ ಮೂಲಕವೂ ಕೂಡ ತಮ್ಮ ತನುಮನ ಧನದ ಭಕ್ತಿ ಕಾಣಿಕೆಯನ್ನು ಭಕ್ತರು ಸಲ್ಲಿಸಬಹುದು. ಭಕ್ತಿಪೂರ್ವಕ ನಮನಗಳು.